ಏನು ಈ BJP ಪಕ್ಷ ಇದೆ, ಇದು ದೇಶದಲ್ಲಿ ಏನಾದರೂ ಮಾಡಿ ಯಾವುದೇ ವಾಮಮಾರ್ಗಗಳನ್ನು ಅನುಸರಿಸಿ ಯಾವುದೇ ಚುನಾವಣೆಯನ್ನು ಗೆಲ್ಲುವುದಕ್ಕೆ ಯಾವುದೇ ಹಂತಕ್ಕಾದರೂ ಕೆಳಗಿಳಿಯಬಹುದು ಅನ್ನೋದಕ್ಕೆ ನಿನ್ನೆ ಮೊಳಕಾಲ್ಮೂರು ಸಭೆಯಲ್ಲಿ ಅವರ ಮಂಡಲ ST ಮೋರ್ಚಾ ಅಧ್ಯಕ್ಷ ಹೇಳಿದ್ದಾರೆ. ಅವರ ಸಭೆಯಲ್ಲಿ ನೋಡ್ಬೋದು, ತಾವು ವಿಡಿಯೋ ಇದ್ದಾವೆ. ಆ ಸಭೆಯಲ್ಲಿ ಹೇಳ್ತಾರೆ, ನಾವು ವಿರೋಧ ಪಕ್ಷಗಳಿಗಿನ್ನ ಜಾಸ್ತಿ ಹಣ ಕೊಡಬೇಕು, ಮೊಳಕಾಲ್ಮೂರಲ್ಲಿ ಹಣ ಬಿಟ್ಟರೆ ಮತ್ತೆ ಬೇರೆ ಏನು ನಡೆಯಲ್ಲ. ಈ ಮುಂಚೆನೇ ಹೇಳಿದ್ರೆ ಅಜ್ಜರು ದುಡ್ಡನ್ನ ರೆಡಿ ಮಾಡ್ತೀವಿ ಅಂತ ಹೇಳಿದ್ರು ಅಂತ ಜೀರ್ನಹಳ್ಳಿ ತಿಪ್ಪೇಸ್ವಾಮಿ ST ಮೋರ್ಚಾದ ಅಧ್ಯಕ್ಷ ಈ ಲೋಕಸಭಾ ಕಾರಜೋಳ ಅವರ ಅಜ್ಜರನ್ನು ಸಂಬೋಧಿಸುವ ಮೂಲಕ ಅವರು ಹೇಳಿದ್ರು ಅಂತ ಹೇಳ್ತಾವ್ರೆ. ಆ ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗಿದೆ ಈಗ. ಆದ್ದರಿಂದ ಜೀರ್ನಹಳ್ಳಿ ತಿಪ್ಪೇಸ್ವಾಮಿ ಅವರು ಹೇಳಿರ್ತಕ್ಕಂಥ ಹೇಳಿಕೆಯ ಆಧಾರದ ಮೇಲೆ ಮಾನ್ಯ ಚಿತ್ರದುರ್ಗ ಲೋಕಸಭಾ ಅಭ್ಯರ್ಥಿಯಾದಂಥ BJP ಅಭ್ಯರ್ಥಿಯಾದಂಥ ಕಾರಜೋಳ ಅವರ ಮೇಲೂ ಜೀರ್ನಹಳ್ಳಿ ತಿಪ್ಪೇಸ್ವಾಮಿ ಅವರ ಮೇಲೂ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು. ಜೀರ್ನಹಳ್ಳಿ ತಿಪ್ಪೇಸ್ವಾಮಿ ಕ್ಲಿಯರ್ ಆಗಿ ಹೇಳವ್ರೆ, ಅಜ್ಜವ್ರು ಹೇಳಿದ್ರು ಕೊಡ್ತೀವಂತ ಹೇಳಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಆದರೆ ಅಜ್ಜರು ಯಾವಾಗ ಹೇಳಿದ್ರು, ಎಲ್ಲಿ ಹೇಳಿದ್ರು, ಯಾರ ಜೊತೆಗೆ ಹೇಳಿದ್ರು ಅನ್ನೋದ್ರ ಬಗ್ಗೆ ಅಮೂಲಾಗ್ರವಾಗಿ ತನಿಖೆ ಆಗಬೇಕೀಗ. ಯಾಕಂದ್ರೆ ಅವರು ಸಭೆ ಕರೆದು ಸಭೆಯಲ್ಲಿ ಇಷ್ಟು ಹಣ ಕೊಡಬೇಕು, ಈಗ ಕೊಡಬೇಕು, ಹಿಂಗೆ ಕೊಡಬೇಕು, ಇಂಥವ್ರು ಕೊಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಸಭೆಯಲ್ಲಿ ಚರ್ಚೆ ಆಗಿರೋ ಸಾಧ್ಯತೆ ಬಹುತೇಕ ಇದೆ. ಅವ್ರು ಚರ್ಚೆ ಆಗದೇ ಇದ್ರೆ ಅವರು ಆ ಸಭೆಯಲ್ಲಿ ಮಾತಾಡ್ತಾ ಇರಲಿಲ್ಲ. ಇದನ್ನ ಚುನಾವಣಾ ಆಯೋಗದವರು ಇಲ್ಲಿಯವರೆಗೂ ಅವ್ರ ಮೇಲೆ ಯಾವುದೇ ಒಂದು ಕ್ರಮ ತಗೊಂಡಿಲ್ಲ, ದೂರು ದಾಖಲಿಸಿಲ್ಲ ಅಂದರೆ ಜಿಲ್ಲಾ ಚುನಾವಣಾ ಆಯೋಗ ನಿಷ್ಕ್ರಿಯವಾಗಿದೆ ಅಥವಾ ಕಣ್ಣಿದ್ದು ಕುರುಡವಾಗಿದೆ, ಇಲ್ಲದೆ ಹೋದರೆ BJP ಅವರ ಪರವಾಗಿದೆ ಅಂತ ಹೇಳ್ಬೇಕಾಗುತ್ತೆ ಈಗ. ಯಾಕಂದರೆ ಸುದ್ದಿವಾಹಿನಿಗಳು ಬಂತು, ನಿಮ್ಮ TV ವಾಹಿನಿಗಳಿಗೆ ಬಂದಿದ್ದ ಸುದ್ದಿ ಎಲ್ಲ ಮೊಬೈಲ್ ತುಂಬ ರೆಕಾರ್ಡ್ ಹರಿದಾಡ್ತಾ ಇದೆ. ಹಾಗಾದರೆ ನಿಮ್ಮ ವಿಜಿಲೆನ್ಸ್ ಎಲ್ಲೈತೆ? ನೀವೇನು ಕೆಲಸ ಮಾಡ್ತಾ ಇದ್ದೀರಾ? ದುಡ್ಡು ಹಂಚಿ ಚುನಾವಣೆ ಮಾಡ್ರಿ ಅಂತ ಸಭೆಯಲ್ಲಿ, ಬಹಿರಂಗ ಸಭೆಯಲ್ಲಿ ನೀವು ಹೇಳ್ತಾ ಇರ್ಬೇಕಾದ್ರೆ ಅವ್ರ ವಿರುದ್ಧ ನೀವೊಂದು ಸೂಕ್ತ ಕಾನೂನು ಕ್ರಮ ದೂರು ದಾಖಲಿಸಲಿಲ್ಲ ಅಂದರೆ ನೀವೇನು ಮಾಡ್ತಾ ಇದ್ದೀರಾ? ಆದ್ದರಿಂದ ನಾನು ರಾಜ್ಯ ಚುನಾವಣಾ ಆಯೋಗಕ್ಕೆ ಮನವಿ ಮಾಡ್ತಾ ಇದ್ದೀನಿ, ಈ ಕೂಡಲೇ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಕಣ್ಗಾವಲು ಸಮಿತಿಯನ್ನು ರಚನೆ ಮಾಡಬೇಕು. ನೀವು ಇಲ್ಲಿ ಪಾರದರ್ಶಕವಾದ, ಮುಕ್ತವಾದ ಚುನಾವಣೆ ಈ ಜಿಲ್ಲೆಯಲ್ಲಿ ನಡೀಬೇಕು ಅಂದರೆ BJP ಅಭ್ಯರ್ಥಿಯ ಹಿಂದೆ, BJPಯ ತಾಲೂಕು ಮತ್ತು ಜಿಲ್ಲಾ ಪದಾಧಿಕಾರಿಗಳ ಹಿಂದೆ ಒಂದು ಕಣ್ಗಾವಲು ಸಮಿತಿಯನ್ನು ರಚನೆ ಮಾಡಬೇಕು. ಅವರು ಹಣ ಮತ್ತು ಎಂಡದಿಂದ ಮತದಾರರನ್ನು ಕೊಂಡುಕೊಳ್ಳುವ ಪ್ರಯತ್ನಕ್ಕೆ ತಡೆ ಹಾಕಬೇಕು ಚುನಾವಣಾ ಆಯೋಗ. ಅವರಿಗೆ ಏನು ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಏನು ಎಲೆಕ್ಟ್ರೋಲ್ ಬಾಂಡ್ಗಳನ್ನು ಸಂಪಾದನೆ ಮಾಡಿದರೆ, ಕೂಡಿಟ್ಟಿದ್ದಾರೆ, ಆ ಎಲೆಕ್ಟ್ರೋಲ್ ಬಾಂಡಲ್ಲಿ ಕೂಡಿಟ್ಟಿರುವ ಹಣವನ್ನು ಮತದಾರರಿಗೆ ಹಂಚುವ ಪ್ರಕ್ರಿಯೆಯಲ್ಲಿ BJP ತೊಡಗಿದೆ. ಅದಕ್ಕೆ ಎಕ್ಸಾಂಪಲ್ ಅಂದರೆ ತಳಮಟ್ಟದ ಮೊಳಕಾಲ್ಮೂರಲ್ಲಿ ST ಮೋರ್ಚಾದ ಒಬ್ಬ ಮುಖಂಡ ಮಾತಾಡ್ತಾನೆ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಎಲ್ಲಿಂದ ಎಲ್ಲಿ ಬಂದಿರ್ಬೋದು, ಇದರ ಲಿಂಕ್ ಎಲ್ಲಿಂದ ಎಲ್ಲಿ ಇರ್ಬೋದು. ಆದ್ದರಿಂದ ದಯಮಾಡಿ BJPಯ ಏನು ST ಮೋರ್ಚಾದ ಅಧ್ಯಕ್ಷರಿದ್ದಾರೆ, ಅವನಿಗೂ ಜೊತೆಗೆ ಲೋಕಸಭಾ ಅಭ್ಯರ್ಥಿ, ಇವರಿಬ್ಬರ ಮೇಲೆ ಈ ತಕ್ಷಣ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗಬೇಕು. ಜೊತೆಗೆ ಇದರೊಳಗೆ ಇನ್ನು ಯಾರ್ಯಾರಿದ್ದಾರೆ, ಸಭೆ ಮಾಡಿದಂಥ ಸ್ಥಳ ಯಾವುದು, ಅವಾಗ ಯಾರಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು, ಎಷ್ಟು ಕೊಡ್ತೀವಿ ಅಂತ ಹೇಳಿದ್ರು, ಎಲ್ಲಿಂದ ತರ್ತೀವಿ ಅಂತ ಹೇಳಿದ್ರು ಅನ್ನೋದ್ರ ಬಗ್ಗೆ ಅಮೂಲಾಗ್ರವಾಗಿ ನಮ್ಗೆ ಹೊರಗೆ ಬರಬೇಕಾಗುತ್ತೆ. ಜೊತೆಗೆ ಈಗ ಏನು ಚುನಾವಣಾ ಕಮಿಷನ್ ಇದೆ, ಚುನಾವಣಾ ಕಮಿಷನ್ನು
ಹೊರಗಳಿಂದ ದುಡ್ಡು ಬರತಕ್ಕಂಥದ್ದು ಎಲ್ಲಿಂದ ಬರುತ್ತೆ ಅನ್ನೋದ್ರ ಬಗ್ಗೆ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಬೇಕು. ಯಾಕೆ ಇಲ್ಲದೆ ಹೋದರೆ ಇಲ್ಲಿ ಪಾರದರ್ಶಕದ ಚುನಾವಣೆ ನಡೆಯಲು ಸಾಧ್ಯವಿಲ್ಲ. ಅವರ ಹೇಳಿಕೆಗಳು ನೋಡಿದರೆ ದುಡ್ಡು ಹಚ್ತೀವಿ, ದುಡ್ಡು ಕೊಡ್ತೀವಿ, ಮತದಾರನ ಕೊಂಡ್ಕೊಳ್ತೀವಿ ಅಂತ ಈ ಒಂದು ಹಣ ಮತ್ತು ಆಮಿಷವನ್ನು ನೋಡಿದರೆ ಸ್ಪಷ್ಟವಾಗಿ ಗೋಚರಿಸುತ್ತೆ ಬಿಜೆಪಿಯವರು ವಾಮ ಮಾರ್ಗಗಳಿಂದ ಎಲ್ಲ ಸಂವಿಧಾನ ಸಂಸ್ಥೆಗಳನ್ನು ದುರುಪಯೋಗ ಪಡಿಸಿಕೊಂಡು ಚುನಾವಣೆಯನ್ನು ಗೆಲ್ಲಬೇಕಂತ ಹೊರಟಿದ್ದಾರೆ ಅವರು. ಆದ್ರಿಂದ ದಯಮಾಡಿ ಮಾಧ್ಯಮ ಮಿತ್ರರು, ಎಲ್ಲೆಲ್ಲಿ ಅಕ್ರಮ ನಡೀತಿದೆ, ಅನ್ಯಾಯ ನಡೀತಿದೆ, ಹಣ ಹಂಚಿದ್ದಾರೆ ಅನ್ನೋದ್ರ ಬಗ್ಗೆ ತಾವು ಸಹ ಅಕ್ರಮದ ವಿರುದ್ಧ ಪಾರದರ್ಶಕವಾಗಿ ಫೇರ್ ಆಗಿ ಈ ಒಂದು ಚುನಾವಣೆ ನಡೆಸಿಕೊಡೋ ನಿಟ್ಟಿನಲ್ಲಿ ನಿಮ್ಮ ಪಾತ್ರವನ್ನು ಬಹಳ ದೊಡ್ಡದಾಗಿರುತ್ತೆ. ಜೊತೆಗೆ ಈಗ ನಾನು ಈ ಪತ್ರಿಕಾಗೋಷ್ಠಿಯಿಂದ ಚುನಾವಣಾ ಆಯೋಗಕ್ಕೆ ಒತ್ತಾಯ ಮಾಡೋದು ಒಂದೇ ಒಂದು, ನೇರವಾಗಿ ಮೊಳಕಾಲ್ಮೂರಲ್ಲಿ ST ಮೋರ್ಚಾದ ಅಧ್ಯಕ್ಷ ಸಭೆಯಲ್ಲಿ ಅವನು ಮಾತಾಡೋದು ಹೊರಗೆಲ್ಲೂ ಅಲ್ಲ, ಸಭೆಯಲ್ಲಿ ಬಿಜೆಪಿಯ ಚುನಾವಣಾ ಪೂರ್ವಭಾವಿ ಸಭೆಯಲ್ಲಿ ಮಾತಾಡಿರೋದು, ಹಣ ಹಂಚ್ತೀವಿ ಅಂತ ಹೇಳಿರೋದು, ಅಜ್ಜಾರಿ ಹೇಳಿದ್ದಾರೆ ಅಂತಿರೋದು, ಇವೆಲ್ಲವೂ ಇದರಲ್ಲಿ ಕ್ರಿಮಿನಲ್ ಕಾನ್ಫರೆನ್ಸ್ ಐತೆ. ಆದ್ರಿಂದ ದಯಮಾಡಿ ನಾನು ಮತ್ತೆ ಈ ಕೂಡಲೇ ಬಿಜೆಪಿ ಅಭ್ಯರ್ಥಿ ಕಾರಜೋಳ ಅವರ ವಿರುದ್ಧ, ST ಮೋರ್ಚಾದ ಅಧ್ಯಕ್ಷ ಜಿಲ್ಲೆ ತಿಪ್ಪೇಸ್ವಾಮಿ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು, ಎನ್ಕ್ವೈರಿ ಅಮೂಲಾಗ್ರವಾಗಿ ತನಿಖೆ ಆಗಬೇಕು, ಪಾರದರ್ಶಕ ಚುನಾವಣೆಗೆ ನಡೆಸೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಚುನಾವಣಾ ಆಯೋಗ ಕಣ್ ತೆರೆದು ಪಾರದರ್ಶಕ ಚುನಾವಣೆ ನಡೆಸ್ಕೊಳಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ, ಆಮೇಲೆ ಜೊತೆಗೆ ಕಣ್ಗಾಲುವ ಸಮಿತಿ ರಚನೆ ಮಾಡಬೇಕು. ಈ ಎಲೆಕ್ಟ್ರಲ್ ಬಾಂಡಲ್ಲಿ ಕಾನೂನು ಬಾಹಿರವಾದ ಎಲೆಕ್ಟ್ರಲ್ ಬಾಂಡ್ ಈ ದೇಶ ಕಂಡಂತ ಬಹುದೊಡ್ಡ ಭ್ರಷ್ಟಾಚಾರದ ಎಲೆಕ್ಟ್ರಲ್ ಬಾಂಡ್ ಆ ದುಡ್ಡು ಈ ಲೋಕಸಭಾ ಚುನಾವಣೆಗೆ ಹರಿಯುವ ಸಾಧ್ಯತೆ ಇದೆ, ಕಳಿಸುವ ಸಾಧ್ಯತೆ ಇದೆ. ಆದ್ರಿಂದ ದಯಮಾಡಿ ನಾನು ಪತ್ರಕರ್ತ ಮಿತ್ರರನ್ನು ಮನವಿ ಮಾಡ್ತೀನಿ, ಅವ್ರ ಜಿಲ್ಲೆ ತಿಪ್ಪೇಸ್ವಾಮಿ ಮತ್ತು ಲೋಕಸಭಾ ಅಭ್ಯರ್ಥಿ ಅವ್ರನ್ನ ಬಂಧಿಸಬೇಕಂತ ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀನಿ.